ನಮಸ್ತೆ ವೀಕ್ಷಕರೇ. ಈಗ ಪಿತೃಪಕ್ಷದಲ್ಲಿ ಬರುವಂತಹ ಏಕಾದಶಿ ಶನಿವಾರ ಇಂದಿರಾ ಏಕಾದಶಿ ಇದೆ. ಇದು ಪಿತೃಗಳ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂಥ ಪಿತೃಗಳ ಮಾಸದಲ್ಲಿ ಬರುವಂಥ ಇಂದಿರಾ ಏಕಾದಶಿ. ಈ ದಿನ ನೋಡಿ ವೀಕ್ಷಕರೇ, ತಮ್ಮ ಪಿತೃಗಳಿಗೆ ಈ ದಿನ ನೀವು ಪೂಜೆ ಸಲ್ಲಿಸೋದ್ರಿಂದ, ಅರ್ಘ್ಯ ಬಿಡೋದ್ರಿಂದ ಅವರ ಆಶೀರ್ವಾದ ಸಿಗುತ್ತೆ ನಿಮಗೆ. ಆ ದಿನ ನೀವು ಪಿತೃಗಳ ಆರಾಧನೆ ಮಾಡೋದರಿಂದ ಈ ಒಂದು ಏಕಾದಶಿ ದಿನ ನಿಮಗೆ ವಿಶೇಷವಾದ ಫಲ ದೊರಕತ್ತೆ ನಿಮಗೆ. ನೋಡಿ, ಈ ಪಿತೃಗಳ ಮಾಸದಲ್ಲಿ ಬರುವಂಥ ಈ ಇಂದಿರಾ ಏಕಾದಶಿ ಅಂದರೆ, ಈ ನಾರದ ಮುನಿ ಇವರು ಒಂದು ಲೋಕ ಸಂಚಾರದಲ್ಲಿ ಇರ್ತಾರೆ. ಆವಾಗ ಇಂದಿರಾ ಏಕಾದಶಿ, ಪ್ರತಿಯೊಂದು ಏಕಾದಶಿಗೂ ಇರೋವಂಥ ಮಹತ್ವ ಈ ಒಂದು ಏಕಾದಶಿಗೂ ಮಹತ್ವವಿದೆ. ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ, ಹಾಗೆ ಇದಕ್ಕೂ ಒಂದು ಮಹತ್ವವಿದೆ. ಈ ಒಂದು ಮಹತ್ವವಾದ ಒಂದು ಕತೆ ಪದ್ಮ ಪುರಾಣದಲ್ಲಿ ಬರುವಂತಹ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇರುವಂಥ ಈ ಒಂದು ಕತೆ. ಕೃಷ್ಣನು ಯುಧಿಷ್ಠಿರನಿಗೆ ಹೇಳ್ತಾ ಇರೋದು, ಕೃಷ್ಣನು ಹೇಳೋದು, ಸತ್ಯಯುಗದಲ್ಲಿ ಮಾಹಿಷ್ಮತಿ ಅನ್ನೋ ಒಂದು ಊರಿನಲ್ಲಿ, ನಗರದಲ್ಲಿ ಇಂದ್ರಸೇನ ಅಂತ ಒಬ್ಬ ರಾಜ ಇರ್ತಾನೆ. ಈ ರಾಜನ ಆಡಳಿತದಲ್ಲಿ ಪ್ರಜೆಗಳು ತುಂಬ ಸುಖವಾಗಿ ಇರ್ತಾರೆ. ಧರ್ಮ ಕರ್ಮ ಕಾರ್ಯಗಳೆಲ್ಲ ಅತ್ಯಂತ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಒಂದಿನ ನಾರದರು ಇಂದ್ರಸೇನ ಅನ್ನೋ ದರ್ಬಾರಿಗೆ ಬರ್ತಾರೆ. ನಾರದರು ಬಂದಾಗ ಇಂದ್ರಸೇನ ಅವರು ಬಂದಂಥ ಉದ್ದೇಶ ಏನು ಅಂತ ಕೇಳ್ತಾರೆ. ನಾರದರು ಬರುವಾಗ ಏನಾದರೂ ಒಂದು ಉದ್ದೇಶ ಇಟ್ಕೊಂಡೆ ಅವ್ರು ಬರೋದು ಅಂತ ಗೊತ್ತಿರುತ್ತೆ. ಆಗ ನಾರದರಿಗೆ ಕೇಳ್ತಾರೆ, ತಾವು ಬಂದಂಥ ಉದ್ದೇಶ ಏನು ಅಂತ. ನಾನು ನಿನ್ನ ಮರಣ ಹೊಂದಿದ ನಿಮ್ಮ ತಂದೆಯ ಸಂದೇಶವನ್ನು ತಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಕಾರ್ಯನಿಮಿತ್ತ ಯಮಲೋಕಕ್ಕೆ ಹೋಗಿದ್ದಾಗ ಅಲ್ಲಿ ನಿಮ್ಮ ತಂದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಇಂದ್ರಸೇನ್ಗೆ ಹೇಳ್ತಾರೆ ನಾರದ ಮುನಿ, ಹಾಗಿದ್ರೆ ನಮ್ಮ ತಂದೆಗೆ ಮೋಕ್ಷ ದೊರಕಬೇಕು ಅಂದರೆ ಏನು ಮಾಡಬೇಕು ಅಂತ. ಅಶ್ವಿನಿ ಮಾಸದಲ್ಲಿ ಬರುವಂತಹ ಇಂದ್ರ ಏಕಾದಶಿ ಅಂದರೆ ಪಿತೃಪಕ್ಷದಲ್ಲಿ ಬರುವಂಥ, ಕೃಷ್ಣ ಪಕ್ಷದಲ್ಲಿ ಬರುವಂತಹ ಪಿತೃಪಕ್ಷದಲ್ಲಿ ನೀವು ಅವರಿಗೆ ಈ ಏಕಾದಶಿ ದಿನ ಪೂಜೆ ಹಾಗೂ ಉಪವಾಸ ಮಾಡಿದರೆ ಅವರಿಗೆ ಮೋಕ್ಷ ಸಿಗುತ್ತೆ. ನಮ್ಮ ಪಿತೃಗಳು ಅಂದರೆ ಬರೀ ನಮ್ಮ ತಂದೆ ತಾಯಿ ಮಾತ್ರ ಅಲ್ಲ, ನಮ್ಮ ತಾತ ಮುತ್ತಜ್ಜ, ಅವರಜ್ಜ, ಅವ್ರ ತಾತ, ಹೀಗೆ ಎಲ್ಲರ ನಮ್ಮ ಪಿತೃಗಳೇ ಆಗ್ತಾರೆ. ಪ್ರಭು ವಿಷ್ಣುವಿನಲ್ಲಿ ಅವರಿಗೆ ಮೋಕ್ಷ ದೊರಕಲಿ ಅಂತ ಅನಂತವಾಗಿ ಬೇಡ್ಕೊಬೇಕು. ನೀವು ಹೀಗೆ ಪೂಜೆ ಮಾಡಿ ಉಪವಾಸ ವ್ರತ ಆಚರಣೆ ಮಾಡಿ ವಿಷ್ಣುವಿನಲ್ಲಿ ನೀವು ಬೇಡ್ಕೊಂಡಿದ್ದೆ ಆದರೆ ಅವರಿಗೆ ಮೋಕ್ಷ ಸಿಗತ್ತೆ. ಹೀಗೆ ನಾರದರು ಹೇಳ್ದಾಗೆ ಅವರಿಗೆ ಇಂದ್ರಸೇನಿಗೆ ನೀವು ಆಚರಣೆ ಮಾಡಿ ಅವರಿಗೆ ಮುಕ್ತಿ ಕೊಡಿ ಅಂತ ಹೇಳ್ತಾರೆ. ಆಗ ಇಂದ್ರಸೇನ ಅವರ ತಂದೆಗೆ, ಅವರ ಪೂರ್ವಜರಿಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತಾರೆ. ನೋಡಿ, ಈ ಇಂದಿರಾ ಏಕಾದಶಿ ತುಂಬ ವಿಶೇಷವಾದದ್ದು, ತುಂಬ ಮಹತ್ವವಾದದ್ದು. ನೀವು ಹೀಗೆ ಆಚರಣೆ ಮಾಡಿ ಪಿತೃಪಕ್ಷದಲ್ಲಿ ನೀವು ನಿಮ್ಮ ಹಿರಿಯರಿಗೆ, ನಿಮ್ಮ ಪೂರ್ವಜರಿಗೆ ಮೋಕ್ಷ ಸಿಗಲಿ ಅಂತ ನೀವು ಈ ರೀತಿ ಮಾಡಿ. ಯಥಾಶಕ್ತಿ ನೀವು ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ಉಪವಾಸ ಆಚರಣೆ ಮಾಡಿ. ನೋಡಿ, ಈಗ ಶನಿವಾರ ಏಕಾದಶಿ ಇದೆ. ಆಶ್ಲೇಷ ನಕ್ಷತ್ರ ಸಿದ್ಧಿ ಯೋಗದಲ್ಲಿ ಇದೆ. ಆ ದಿನ ನೀವು ವಿಶೇಷವಾಗಿ ಮುಂಜಾನೆ ಎದ್ದು, ಅಂದರೆ ಬೆಳಗಿನ ಜಾವ ಎದ್ದು ನೀವು
ಸ್ನಾನ ಮಾಡಿಕೊಂಡು ವಿಶೇಷವಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವಿಷ್ಣುವಿನ ವಿಗ್ರಹ ಆಗಲಿ, ಕೃಷ್ಣನ ವಿಗ್ರಹ ಆಗಲಿ, ಕೃಷ್ಣನ ಫೋಟೋ, ವಿಷ್ಣುವಿನ ಫೋಟೋ ಇಲ್ಲ ಲಕ್ಷ್ಮಿ ಅಂದರೆ ಈ ವಿಷ್ಣುವಿನ 10 ಅವತಾರಗಳಲ್ಲಿ ಯಾವುದಾದ್ರೂ ಒಂದು ಫೋಟೋ ಇಟ್ಟು ಕೂಡ ನೀವು ಆ ದಿನ ಏಕಾದಶಿನ ಆಚರಣೆ ಮಾಡ್ಬೋದು. ಪಂಚಾಮೃತ ಅಭಿಷೇಕ, ತುಳಸಿಯ ಅರ್ಚನೆ ಮಾಡಬೇಕು ನೀವು. ಮಾಡಿಬಿಟ್ಟು ಅನಂತರ ನಿಮ್ಮ ಪಿತೃಗಳಿಗೆ ನೈವೇದ್ಯ ಎಲ್ಲ ಮಾಡಿ ಆರಾಧನೆ ಮಾಡಿ ಅವ್ರಿಗೆ ಪೂಜೆ ಮಾಡಿ ನೀವು. ನೋಡಿ, ಆ ದಿನ ನೀವು ಉಪವಾಸ ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಅವಲಕ್ಕಿ ತೊಗೋಬೋದು, ಹಣ್ಣು ಹಂಪಲು, ಹಾಲು, ಎಳ್ನೀರು ಏನಾದರೂ ತೊಗೊಂಡು ನೀವು ಉಪವಾಸ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಅಂದರೆ ನಿಮಗೆ ಎಲ್ಲರೂ ಉಪವಾಸ ಇರಿ ಅಂತ ಹೇಳ್ತಿಲ್ಲ. ಯಾರ್ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅವರೆಲ್ಲ ಮಾಡೋದು ಬೇಡ, ಚಿಕ್ಕ ಮಕ್ಕಳು ಮಾಡೋದು ಬೇಡ, ಶಕ್ತಿ ಇರೋರು ಮಾತ್ರ ಉಪವಾಸ ಮಾಡಿ. ಇದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ನಿಮ್ಮ ಯಥಾಶಕ್ತಿ ನೀವು ಉಪವಾಸ ಮಾಡ್ಬೋದು. ನೋಡಿ, ಪೂಜೆಗೆ ನೀವು ಶಂಕು ಇಡಲೇಬೇಕು. ಪೂಜೆಗೆ ವಿಷ್ಣುವಿನ ಫೋಟೋ ಮುಂದೆ ತುಳಸಿ ಹಾರ ಹಾಕಬೇಕು. ತುಳಸಿಯ ಅರ್ಚನೆ ಮಾಡಿ ನಿಮ್ಮ ಸಂಕಲ್ಪ ಪೂರ್ವಕವಾಗಿ ನೀವು ಆಚರಣೆ ಮಾಡ್ಕೊಳ್ಳಿ. ನೋಡಿ, ಸ್ವಾಮಿಗೆ ಪ್ರಭು ಫೋಟೋಗೆ ರಾಮಂದಾಗಿರ್ಬೋದು, ವಿಷ್ಣುದಾಗಿರ್ಬೋದು, ಕೃಷ್ಣಂದಾಗಿರ್ಬೋದು, ಲಕ್ಷ್ಮೀ ನರಸಿಂಹ ಸ್ವಾಮಿ ಯಾವುದಾದ್ರೂ 10 ಅವತಾರಗಳಲ್ಲಿ ಒಂದು ಫೋಟೋ ಇಟ್ಬಿಟ್ಟು ನೀವು ಆರಾಧನೆ ಮಾಡಬೇಕು. ಮತ್ತು ತುಳಸಿ ಹಾರ ಹಾಕಿ ಜೊತೆಗೆ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಕಿ ನೀವು ಆ ದಿನ ನೋಡಿ ಲಕ್ಷ್ಮಿಯ ಪೂಜೆ ಕೂಡ ಮಾಡಬೇಕು. ನೀವು ಪ್ರತಿ ಏಕಾದಶಿ ದಿನವೂ ಲಕ್ಷ್ಮೀ ಪೂಜೆ ಆಚರಣೆ ಮಾಡಬೇಕು ನೀವು. ನೋಡಿ, ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಅಂದರೆ ಅದಕ್ಕೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ನೀರು ಹಾಕಿ ತುಳಸಿ ಗಿಡನ ನೀವು ಪರಿಕ್ರಮ ಮಾಡಬೇಕು. ಅಂದರೆ ತುಳಸಿ ಗಿಡನ 3 ಸತಿ ಸುತ್ತಾಕಬೇಕು. ಅವತ್ತು ನೀವು ಸುತ್ತಾಕಿ ತುಳಸಿ ಗಿಡ ಮುಂದೆ ನೀವು ತುಪ್ಪದಲ್ಲಿ ಒಂದು ದೀಪನ ಹಚ್ಚಬೇಕು. ತುಪ್ಪ ಹಾಕಿ ಒಂದು ದೀಪ ಹಚ್ಚಿ ನಿಮಗೆ ವಿಶೇಷ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ. ಮತ್ತು ಲಕ್ಷ್ಮಿಯ ಒಂದು ಮಂತ್ರ ಕೂಡ ಹೇಳಿ, ಬೀಜಾಕ್ಷರಿ ಮಂತ್ರಗಳು ಓಂ ಶ್ರೀಂ ವಿಷ್ಣು ಪ್ರಿಯೇಯೇ ನಮಃ ಅಂತ ಹೇಳಿ. ಈ ಒಂದು ಲಕ್ಷ್ಮೀ ಮಂತ್ರನ ನೀವು ತುಳಸಿ ಗಿಡ ಮುಂದೆ ಹೇಳಿ. ಮತ್ತು ದೀಪ ಹಚ್ಚುವಾಗ ಇನ್ನೊಂದು ವಿಶೇಷವಾದ ಒಂದು ಮಂತ್ರ ಹೇಳಿ, ದೀಪಂ ಪರಬ್ರಹ್ಮ ಜ್ಯೋತಿಂ ಆರೋಗ್ಯಂ ಧನಂ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ನಮೋಸ್ತುತೆ ಅಂತ ಒಂದು ಮಂತ್ರ ದೀಪ ಹಚ್ಚಬೇಕಾದ್ರೆ ಹೇಳಿ. ನೋಡಿ, ಇದು ಎಲ್ಲದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಒಂದು ಪೂಜೆ. ಯಾರ್ದು? ಪ್ರಥಮ ಪೂಜ್ಯ ಗಣಪನ ನೀವು ಕೂಡಿಸಿ ಅನಂತರ ವಿಷ್ಣುವಿನ ಆರಾಧನೆ ಮಾಡಿ ಏಕಾದಶಿ ಮಾಡಿ ಅನಂತರ ನೀವು ಪಿತೃಗಳಿಗೆ ನಮನ ಮಾಡಿ ಪಿತೃಗಳ ಆರಾಧನೆ ಮಾಡಿ. ನಿಮಗೆ ಎಲ್ಲ ಪ್ರಭು ವಿಷ್ಣುವಿನ ಹೇಗೆ ಆರಾಧನೆ ಮಾಡ್ತೀರಾ ಹಾಗೆ ಪಿತೃಗಳಿಗೆ ಆರಾಧನೆ ಮಾಡಿದ್ರೆ ವಿಷ್ಣುವಿಗೆ ತುಂಬ ಪ್ರಿಯರಾಗ್ತೀರಾ ನೀವು. ಮತ್ತು ವಿಷ್ಣುವಿಗೆ ಮಂತ್ರ ಹೇಳಬೇಕು. ನೀವು ಒಂದು ತುಳಸಿ ಮಾಲ ತಗೊಂಡು ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ಮಹಾಮಂತ್ರ ಹೇಳಿ ಅವತ್ತಿನ ದಿನ ಶನಿವಾರ ನೀವು ಮಹಾಮಂತ್ರ ಇದು. ಈ ಮಂತ್ರ ನೀವು ಒಂದು ತುಳಸಿ ಮಾಲ ಫುಲ್ಲು ಹೇಳಬೇಕು. 108 ಸರಿ ಹೇಳಬೇಕು ನೀವು. ಗಣಪನ ಪೂಜೆ, ಲಕ್ಷ್ಮೀ ಪೂಜೆ, ವಿಷ್ಣು ಪೂಜೆ, ವಿಷ್ಣು ಮಂತ್ರ, ಮಹಾಮಂತ್ರ, ಪಿತೃಗಳ ಆರಾಧನೆ ಇಷ್ಟು ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಏಕಾದಶಿಯ ವಿಶೇಷ ಫಲಗಳು ನಿಮಗೆ ದೊರಕತ್ತೆ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ಚಾನಲಲ್ಲಿ ನಿಮಗೆ ಸಿಗ್ತೀನಿ ವೀಕ್ಷಕರೇ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.